ನಿಮಗೂ ಆಕಿ ಇರೋದು ಇಷ್ಟ ಇಲ್ಲದಿಲ್ಲ, ಆಂಟಿ ಕೆಟ್ಟದಾಳದಿಲ್ಲ. ನಾನು ವ್ಯವಸ್ಥೆ ಮಾಡಿ ಬಂದೇನಿ. ಅವಂಟಿ ನಾಳೆ ಬೆಳಗ್ಗೆ ಅನ್ನೋದ್ರೊಳಗೆ ನಮ್ಮ ಮನೆಯಾಗ ಇರಂಗಿಲ್ಲ. ಏನು ಸುಮ್ಮನೆ ಫೋನ್ ಬರತ್ತೆ. ಇವ ಯಾಕಪ್ಪ ಈಗ ಫೋನ್ ಮಾಡ್ಯಾನ? ನನಗೆ ಗೊತ್ತು, ನಿಮ್ಮಲ್ಲಿ ಭಾಳ ಜನ ಅನ್ಕೊಂಡಿರ್ಬೋದು, ಯಾರು ತೀರ ಮನೆಗೆ ಸೌತಿ ಬಂದ್ರೆ ಹಿಂಗೆ ಬಾಯಿ ಮುಚ್ಕೊಂಡಿರ್ತಾರನ ಹಿಂತ್ಯಾರ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರ, ಅದಂತ ಮಾಡಿ ಗಂಡಂದು ತಪ್ಪಂತ ಗೊತ್ತಕತಿ. ಅವಾಗ ನಾವು ಏನಾರ ಮಾಡಿ ನಮ್ಮ ಫ್ಯಾಮಿಲಿ ಉಳಿಸ್ಕೋಬೋದಲ್ಲ. ಇಷ್ಟೆಲ್ಲ ಯಾರು ಕಾಯ್ತಾರ ಅಂತ ಅನ್ಕೊಂತಿರ್ಬೋದು. ನಾ ಹೇಳ್ತೀನಿ ಕೇಳ್ರಿ, ಅದು ಎಲ್ರಿಗೂ ಗೊತ್ತು. ಆದ್ರೆ ನಾ ಯಾಕೆ ಈ ಕೆಲಸ ಮಾಡಿಲ್ಲ ಅಂತಂದ್ರೆ, ಒಂದೇದ್ದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ. ಬರ್ತಾರ, ವಿಚಾರಿಸ್ತಾರ, ಒದ್ದು ಹೇಳ್ಕೊಂಡು ಹೋಗ್ತಾರ, ನಾಯಿ ಹೊಡೆದಂಗೆ ಹೊಡಿತಾರ. ಅವಾಗ ಪಾಪ ಅದು ನನ್ನ ಗಂಡನ ಜನ್ಮ ಎದಕ್ಕೆ ಬರ್ತೈತಿ? ಪೊಲೀಸರ ಕೈಯಾಗ ಹೊಡಿಸಿದ್ರೆ ನನ್ನ ಜೀವ ಎಷ್ಟು ವಿಲಿ ಅಂತೈತಿ. ಅದಕ್ಕೆ ನಾನು ಆ ಕೆಲಸ ಮಾಡಲಿಲ್ಲ. ಹೋಗ್ಲಿ, ನಾ ಹೊಡಿಸಿದೆ ಅನ್ನೋ ಸಿಟ್ಟಿಗೆ ಅವೇನು ಬಂದು ನನ್ನ ಜೊತೆ ಸಂಸಾರ ಮಾಡ್ತಾನ ಇಲ್ಲ, ಮತ್ತೊಟ್ಟು ಸಿಟ್ಟು ಬರ್ತೈತಿ. ನಾನು ಕಂಪ್ಲೇಂಟ್ ಕೊಟ್ಟು ಹೊಡಿಸಿದ್ಲಲ್ಲಿಕೆ ಅಂತೇಳಿ ಮುದ್ದಾಮ ಗಡ ಗಡ ಹೊಲ ಹೆಂಗಿದ್ರು ಐತಿ ಬೇಕಾದಂಗೆ. ಎಲ್ಲಾರ ಬೇರೆ ಮನೆ ಮಾಡ್ತಾನ, ಚಂದ ಇಡ್ತಾನ. ನಮ್ಮ ಮನೆಗೆ ಬಂದ್ರೆ ಬಂದ, ಬಿಟ್ರೆ ಬಿಟ್ಟ. ಅಲ್ಲೇ ಇದ್ರಿದ್ದ. ಬಲವಂತವಾಗಿ ಯಾರನ್ನೂ ಕರ್ಕೊಂಬಂದು ಸಂಸಾರ ಅಂತೂ ಮಾಡೋಕ್ಕಾಗಲ್ಲ. ಅದಕ್ಕೆ ಬೇಡ ಬೇಡ, ಶಕ್ತಿಯಿಂದ ಆಗ್ಲಾರದನ್ನ ಯುಕ್ತಿಯಿಂದ ಗೆಲ್ಲೋಣಂತ ಇಷ್ಟು ಸಮಾಧಾನಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಅವ ನೀನು ಏನು ಹೇಳಿದೆ ನಂಗೆ ಅರ್ಥನೇ ಆಗಲಿಲ್ಲ ಪುಟ. ನಿನಗೆ ಬೇಡ ಅರ್ಥ ಆಗೋದು, ನೀನು ಸಣ್ಣ ನದಿಯಲ್ಲ, ದೊಡ್ಡನಾಗಿಂದ ಹೇಳ್ತೀನಿ. ಈಗೇನು ಹೊಕ್ಕಳಾಕಿ? ಹೊಕ್ಕಳ ಹೊಕ್ಕಳ ಅಂದ್ರೆ ಹೊಕ್ಕಳ, ನೀನು ಟೆನ್ಷನ್ ತಗೋಬೇಡ. ಹಣಕ್ಕೋಸ್ಕರ ಬಂದಾಕಿ ಹಣ ನೋಡತ್ಲೆ ಬಾಯಿ ಬಿಟ್ಕೊಂಡು ಹೋಗಿ ಹೊಕ್ಕಳ, ಅದು ಎಲ್ರಿಗೂ ಗೊತ್ತು. ಗಿರ್ಜಿ ಯಾವಕಿ ಗಿರ್ಜಿ? ಹೋಗ್ರಲ್ಲ ಅದಾಳಲ್ಲ ಒಬ್ಬಾಕಿ ಒಳಗೆ ಸುರ್ಪನಕ್ಕೆ, ಆಕಿ ಕಡೆ ಹೋಗ್ರಿ. ಆತು, ನಾವೊಂದು ತೀರ್ಮಾನ ತೊಗೊಂಡಿತ್ತು. ಆಕಿ ನೀ ಮನ್ಯಾಗ ಇರೋದಿಲ್ಲ ಆತ. ನಾನು ಎಲ್ಲೇ ಹಂಗಾರೆ ಹೊಂದ್ಕೊಂಡು ಹೋಗ್ತಾರ, ಮತ್ತೆ ಇಲ್ಲಿ ಇನ್ನೊಂದು ಮನೆ ಮಾಡಿಡೋದು ಅಂತ ನಾ ಮಾಡಿದ್ದೆ. ನನ್ನ ಮಕ್ಳಿಗೆ ಹೆಂಗೆ ಕಿರಿಕಿರಿ ಮಾಡ್ತಾಳೆ ಅಂದ್ರೆ ಬೇಡ, ನೀವು ಇಲ್ಲಿ ಆರಾಮಾಗಿರ್ರಿ, ಆಕಿನ ಒಂದು ಕಡೆ ಬೇರೆ ಇಡ್ತೇನೆ ನಾನು. ಏನು ಅಪ್ಪು ಚಿನಿ, ನೀವು ನಿಮ್ಮ ಮ್ಯಾಗಿ ತಗೊಂಡೆ ಆರಾಮ ತಿನ್ಕೊಂತ ಕುಂದ್ರಿ. ಅಲ್ಲಿ ಹೋರಿ ಹೊರಗೋರಿಪ್ಪ. ಆಕಿ ನತ್ತ ಕಳಿಸ್ರಿ, ನಮ್ಮನ್ನ ಇರ್ಲಿಡ್ರಿ. ನಾಚಿಕಿಲ್ದಂಗೆ ಎರಡು ಕಡೆ ಎಡ್ಕೊತ ಇರ್ರಿ. ಆತು, ಈಗ ಏನು ಮಾತಾಡಿದ್ರು ಅಷ್ಟೇ ಆಗೋದು. ಎಲ್ಲದಳ ಕೇಳು, ನಾ ಹೇಳ್ತೇನೆ, ಕರ್ಕೊಂಡು ಹೋಗ್ತೀನಿ. ಒಂದು ತಾಸು ಹತ್ತೊನ್ನೆ ಮಾತಾಡಕತ್ತಿ, ಅದು ಯಾರು ಕೊಟ್ಟು ಮಾತಾಡಕತ್ತಾಳ? ಏನು ಸುಡ್ಗಾಡ ಐತೆ? ಏನು ನೀವು ಒಬ್ಬನ ಇನ್ಯಾವನಾರ ಅದಾನ ಯಾರಿಗೆ ಗೊತ್ತು? ಅಲ್ಲಿ ಇತ್ತಲಾಗದಾಳ, ಹೋಗ್ರಿ ಬಾಯಿ ಕಡೆ. ಗಿರ್ಜಿ ಹೋಲ್ಬಿಡು, ನಿಂಗೆ ಹೇಳೇನು ಉಪಯೋಗ? ನೋಡ್ತೀನಿ. ಬರ್ತೀನಿ, ಅಲ್ಲೇ ಇರ್ರಿ, ಬರ್ತೀನಿ. ಇಲ್ಲ, ನಾನು ಮಾತಾಡ್ಬೇಕು ನಿಮ್ಮ ಜೊತೆಗೆ. ನಿನ್ನೆ ಇಲ್ಲಿ ಏನೇನಾತಂತ ಗೊತ್ತಾ ನಿಮ್ಗೆ? ನನಗೆ ಭಾಳ ಬೇಜಾರಾಗತ್ತೈತಿ. ಏನಾಯ್ತು? ಅಯ್ಯೋ, ಏನು ಮಾಡತ್ತೀನಿಲ್ಲ ನಾನು. ಅಲ್ಲ, ನಾನು ಇವ್ರ ಮನೆಗೆ ಹಿಂಗೆ ಬಂದೀನಿ ಅಂತ ಗೊತ್ತಿಲ್ಲ ಅಲ್ಲಿ ಇವಂಗೆ. ಥೋ, ಇಲ್ಲೆಲ್ಲ ಆಗಿದ್ದು ಹೇಳಬಾರ್ದು ಇವ್ನ ಮುಂದೆ. ಏನಿಲ್ಲ ಅಂದ್ರೆ ಯಾಕೋ ಬೇಜಾರತಿ ಮನೆ ಒಳಗೆ. ನನಗೆ ಬೇರೆ ಮದ್ವೆ ಮಾಡಾಕತ್ತಾರ, ಮಾಡ್ಕೊ ಅಂತ ಮನ್ಯಾಗ ಒತ್ತಾಯ. ಒತ್ತಾಯ? ನಾನು ಇಲ್ಲಿ ಇರಬೇಕಾರೆ ಎದು ಹೆಂಗೆ ಒತ್ತಾಯ ಮಾಡ್ತಾರೆ? ನಾ ಬಂದು ಮಾತಾಡ್ಲೇ ನಿಮ್ಮ ಅಪ್ಪ ನಿಮ್ಮ ಕಡೆ? ಅಯ್ಯೋ, ನನಗೆಲ್ಲಿ ಅಪ್ಪ ಅಪ್ಪ ಅವರೆಲ್ಲ ಒಪ್ಪಲ್ಲ. ನೀವೆಲ್ಲ ಏನು ಅದೆಲ್ಲ ಏನು ಮಾತಾಡ್ಬೇಡ್ರಿ. ನಾ ಅದೇ ಬರ್ತೀನಿ ತಡ್ರಿ. ಈಕಿನ ಯಾರು ಕೊಟ್ಟು ಮಾತಾಡತ್ತಿ? ಎಲ್ಲೇ ಫೋನ್ ತೊಗೊಂಬ, ಇಲ್ಲಿ ನಂಬರ್ ನೋಡ್ತೀನಿ. ಯಾಕಂತ ನನ್ನ ಫೋನ್ ತೊಗೊಂಡು ಚೆಕ್ ಮಾಡೋ ಕೆಲಸ ನಿಮ್ಗೇನೈತಿ? ಅಲ್ಲ, ಯಾರು ಕೊಟ್ಟು ಮಾತಾಡತ್ತಿ? ನಾ ಇಲ್ಲೇ ಅದನಿ. ನಿನಗೆ ನನಗೆ ಗೊತ್ತಿರೋಂಗೆ ಕಳ್ಳು ಬಳ್ಳಿ ಯಾರಿಲ್ಲ. ಯಾರಿಲ್ಲ. ಯಾಕ ನನ್ನ ಫೋನ್ ಚೆಕ್ ಮಾಡೋ ಜರತ್ ನಿಮ್ಗೇನೈತಿ? ಇದೆಲ್ಲ ಚಲೋ ಅಲ್ಲ. ನೀವೇನು ನನ್ನ ಗಂಡಲ್ಲ, ನಿಮಗೆಲ್ಲ ಮಾಹಿತಿ ಹೇಳ್ಬೇಕನ್ನೋ ಅವಶ್ಯಕತೆ ಏನಿಲ್ಲ. ಏನು ಕಟ್ಕೊಂಡು ಹೆಂಡತಿಗೆ ಒಳ್ಳೆ ಬಾಯಿ ಮಾಡ್ದಂಗೆ ಮಾಡಕತ್ತಿರಲ್ಲ. ನಾನೇನು ನಿಮ್ಗೆ ಹೆಂಡ್ತಿಲ್ಲ, ನಿಮ್ಗೆ ಹೆದರ್ಕೊಂಡು ಮೂಲಿ ಸೇರ್ಕೊಳಕ ನನ್ನ ಇಷ್ಟ. ನಾ ಯಾರ ಜೊತೆಗಾರ ಮಾತಾಡ್ತೇನೆ. ಅದನ್ನೇನು ಪ್ರಶ್ನೆ ಮಾಡಿ ನೀವು ಕೇಳ್ತೀರಿ? ಏನ ಪ್ರಶ್ನೆ ಮಾಡಿ ನೀವು ಕೇಳ್ತೀರಿ ಅಂದ್ರೆ ನಾನೇನು ಸಂಬಂಧ ಅಲ್ಲ ನಿನಗೆ? ಸಂಬಂಧ ಐತ ಅಂದ ಮಾತ್ರಕ್ಕೆ ಏನು ಹೇಳಿದ್ರು ಕೇಳ್ಕೊಂಡು ಹೊಡೆಸ್ಕೊಂಡ ಅಂದ್ರೆ ಅನ್ಸ್ಕೊಂಡು ಇರಕ್ಕೆ ಆಗಂಗಿಲ್ಲ ನನಗೆ. ನಾ ಮಾತಾಡ್ತೇನೆ ಅಷ್ಟೇ. ನಂದೊಂಚೂರು ಕೆಲಸ ಐತಿ, ಪೆಟ್ಟಿ ಕಡೆ ಹೋಗ್ಬರ್ತೀನಿ. ಮೇಡಮ್ ಅವ್ರ ಬಾಯಿಂದ ಭಾರಿ ಹಿತವಚನಗಳು ಬಂದ್ವು. ಕೇಳಿ ತಮ್ಮ ಕಿವಿ ಪಾವನವಾದ ಅಂತ ಅನಿಸ್ತೈತಲ್ಲ. ಕಟ್ಕೊಂಡು ಹಿಂತೆಲ್ಲ ನನಗೆ ಪ್ರಶ್ನೆ ಮಾಡಕ ಅಂದ್ಲ. ಹೌದು, ಮತ್ತೆ ಅದು ನಿಜ, ಅದೇನು ಸುಳ್ಳ? ಈಗ ನನಗೆ ಪ್ರಶ್ನೆ ಮಾಡಿದ್ರೆ ನಾ ಹೇಳ್ತೇನೆ, ಹಂಗಲ್ಲ ಹಿಂಗಲ್ಲ ಹಂಗೆ, ಹ್ಞೂ ರೀ, ಹಾಂ ರೀ, ನಾ ಯಾಕೆ ಮಾತಾಡಲಿ, ನಾ ಮಾತಾಡೋದಿಲ್ರಿ ಅಂತ ಹೇಳ್ತೇನೆ. ಆಕೆನು ಕಟ್ಕೊಂಡಕ್ಕೆ ಇಟ್ಕೊಂಡಕ್ಕೆಪ್ಪ. ಅಲ್ಲ, ನನಗೂ ಒಂದು ಮಾತು ಕೇಳಂಗೆ ಹೋಗ್ಬಿಟ್ಲಲ್ಲಿಕ್ಕಿ. ಅಲ್ಲ, ನೀವಿನ್ನೂ ಯಾವಾಗ ದುಬೈಗೆ ಹೋಗೋದು? ನಾಳೆ ಹೊಂಟನಿ. ಏನು, ನಾಳೆನಾ? ಮತ್ತೆ ನನಗೆ ಹೇಳೇ ಇಲ್ಲ. ನಾ ಫೋನ್ ಹಚ್ಚಿದ್ದು ಅದಕ್ಕೆ ಅಲ್ಲ, ನಾ ಹೇಳಾಕಂತೇಳಿ. ಮತ್ತು ನೀನೇ ಬರ್ತೇನೆ, ಇಲ್ಲೇ ಮಾತಾಡ್ತೇನೆ ಅಂದಿಲ್ಲ, ಫೋನ್ನಾಗೇನು ಹೇಳಲಿಲ್ಲ. ಈಗ ನಾಳೆ ನಶಿನಾಗ 5 ಗಂಟೆಗೆ ಹೊಂಟೇನೆ ನಾನು. ಹೆಂಗೆ ಬರ್ತೀಯೋ ಏನು? ನಾ ಇನ್ನೊಂದ್ಸಲ ವಾಪಸ್ ಬಂದಾಗ ಕರ್ಕೊಂಡು ಹೋಗ್ಬೇಕು. ವಾಪಸ್ ಅಂದ್ರೆ ಯಾವಾಗ? 1 ವರ್ಷ ಬಿಟ್ಟೆ ಬರೋದು ನೀವು?
ತಮಾಷೆ ಮಾಡ್ತೀರೇನ ನಾನು ಬಿಟ್ಟು ವರ್ಷಗಟ್ಲೆ ಹೋಗ್ತೀರಿ ಇಲ್ಲ ಆದರೆ ಮತ್ತೆ ಹಂಗಾರೆ ರೀ ಇವತ್ತು ರಾತ್ರಿನ ಹೋಗ್ಬಿಡು ನಾವು ನಾನು ಹಾಂ ನನ್ನ ಬ್ಯಾಗ್ ಎಲ್ಲ ತೊಗೊಂಡು ಬಂದ್ಬಿಡ್ತೇನೆ ಇಬ್ಬರು ಹೋಗ್ಬಿಡುನು ಬಸ್ ಸ್ಟ್ಯಾಂಡಿಗೆ ಅಲ್ಲಿಂದ ಬೇಕಾದ್ರೆ ಬೆಳಗಿನ ಜಾವ 5 ಗಂಟೆಗೆ ನೀವೇನು ಎದಕ್ಕೆ ಹೋಗ್ತೀರಿ ನಂಗೆ ಅದೇ ಕೇಳ್ಬೇಕಂದ್ರೆ ನೆನಪಾರಿದೆ ಫ್ಲೈಟು ಏನು ವಿಮಾನದಾಗ ಹೋಗ್ತಿರೋ ಅಥವಾ ಎದ್ರಾಗ ಹೋಗ್ತೀರಿ ಅಯ್ಯ ದೇವ್ರಿ ವಿಮಾನದಾಗ ಹೋಗ್ಕಾರೋ ಏನು ದುಬೈಗೆ ಟ್ರೈನ್ಯಾಗ ಹೋಗ್ಕಾರೋ ಇವು ದೇವ್ರೆ ನನಗೆ ಗೊತ್ತಿಲ್ಲ ಈಕಿಗೆ ಏನು ಹೇಳಪ್ಪ ನಾನು ಹಾಂ ಫ್ಲೈಟ್ನಾಗ ಹೋಗ್ತೀನಿ ವಿಮಾನದಾಗ ಹೋಗ್ತೀರಾ ಹಾಂ ಇವತ್ತು ರಾತ್ರಿ ಬಂದ್ಬಿಡ್ಲಿ ಹಂಗಾರೆ ನಾನು ಹಾಂ ಅಲ್ಲೇ ಒಂದು ನಮ್ಮ ಕಾರ್ ನಿಂತಿರ್ತತಿ ಪಟ್ಟಂತೆ ಬಂದ್ಬಿಡು ನೀನು ಏನು ಬಡ ಬಡ ತಯಾರಾಗಿ ಹೋಗ್ಬಿಡುನು ಹಾಂ ಆತ ರೀ ಆ ದುಬೈಗೆ ಹೋದ್ಮೇಲೆ ನಾವಿಬ್ಬರೇ ಹೋದಿಲ್ಲ ರಾಜಾ ರಾಣಿ ಗತಿ ಇರ್ಬೋದು ಆರಾಮ ಹ್ಞೂ ನೀನೇ ರಾಣಿ ನಾನೇ ರಾಜ ಹ್ಞೂ ಆತ ರೀ ಅಲ್ಲಿ ಹೋಗಿ ನಾವು ಆರಾಮಿರೋಣಂತ ಯಾರು ಸುದ್ದಿಗೆ ಹೋಗೋದು ಬೇಡ ಏನಿಲ್ಲ ಬೇಕಾದಂಗೆ ದುಡ್ಡು ಬರ್ತಿರ್ತೈತಿ ಆರಾಮಿರೋಣ್ರಿ ಹಂಗೆ ಮಾಡೋಣ ಮತ್ತು ನಿಮ್ಮ ಮನ್ಯಾಗ ಎಲ್ಲರೂ ಹುಡ್ಕಾಕತ್ರಿ ಏನು ಮಾಡ್ತಿ ಎಲ್ಲೋಗೇನಂತ ಹೇಳ್ತಿ ಏನು ಹೇಳ್ತಿ ಅಯ್ಯೋ ಹುಡುಕಿದ್ರೆ ಹುಡ್ಕೊಲ್ ಬಿಡ್ರಿ ಯಾರು ಹುಡುಕ್ಬೇಕಾಗೈತಿ ದೇವ್ರೆ ಕರ್ಮ ನಾವಿಬ್ರು ನಿಮ್ಮ ಜೊತೆ ಓಡಿ ಹೋಗ್ಬಿಡುನು ಒಂದು ಕೂಸ್ಗೀಸ ಆಗಿನ ಬೇಕಾದ್ರೆ ಬರೋಣ ಅಂತ ಆವಾಗ ಎಲ್ಲರೂ ಸುಮ್ಮನಾಕಾರಂತ ಏನು ಅಷ್ಟಕ್ಕೂ ನಮ್ಮ ಪಾಡಿ ನಾವು ಹೋಗಲ್ ಜೀವನ ಮಾಡೋಣ್ರಿ ಈ ಹಳ್ಳಾಗಿ ಏನೈತಿ ಆರಾಮಲ್ಲಿ ಹೋಗೋಣ ಸುಮ್ಮನೆ ರೀ ಹಂಗಾರೆ ರಾತ್ರಿ 10 ಗಂಟೆ ಸುಮಾರು ಬಾ ಆತ ಬರ್ತೇನೆ ಸರ್ ನಾ ಬರಲೇ ಒಂಚೂರು ಕೆಲಸ ಐತೆ ಹಂಗಾರೆ ಬಡ ಬಡ ಮುಗಿಸ್ಕೋತೀನಿ ಅಂದ್ರೆ ನಾವು ಮತ್ತೆ ಹೋಗ್ಬೇಕಲ್ಲ ಊರಿಗೆ ಅದಕ್ಕೆ ಆತ ನೀ ಹೋಗಂಗಾರೆ ಯಾರು ನೋಡಿದ್ರೆ ಕಷ್ಟ ಆತ ಅಯ್ಯೋ ದೇವ್ರಿ ರಾತ್ರಿ 10 ಗಂಟೆಗೆ ಎಲ್ಲಿ ಕರ್ಕೊಂಡು ಹೋಗ್ಲೋ ಮರ ಈಕಿನ್ನ ಅಯ್ಯೋ ಹಣೆ ಬರ್ಗಣೆ ಚೌತಿ ಇವತ್ತು ರಾತ್ರಿ ಅಂದ್ಕೊಟ್ಟು ಓಡಿ ಹೋಗೋದಾತ ಈಗ ಓಡಿ ಹೋಗೋದಂದ್ರೆ ಸುಮ್ಮನೆ ಆಗಿಬಿಡ್ತತನ ಸುಟ್ಟಿಗೆ ಸೂರ್ಯ ಇಟ್ಕೊಂಡು ಬಟನ್ ಬರೀ ಕೈಲಿ ಹೆಂಗೆ ಹೋಗ್ಲಾನ ಕೈಯಾಗ ₹1 ಇಲ್ಲಲ್ಲ ನನ್ನ ಕಡೆ ಹಾಂ ಗಿರ್ಜಿ ಕಡೆ ತಿಜುರಿಯಾಗ ₹1,50,000 ಐತಿ ಹೌದು ಅವನ ಕುಬೇರಪ್ಪ ಕೊಟ್ಟಿದ್ದ ಅದು ಹೌದು ನಾನು ಲವ್ ಮಾಡ್ತಾ ಇದ್ದೇನೆ ಅವ್ನ ಅಂದಮೇಲೆ ಅವ ಕೊಟ್ಟಿದ್ದು ರೊಕ್ಕ ನಂದು ರೊಕ್ಕನ ಹಾಕತ್ತದ ಅವ ಏನು ಅದಕ್ಕೇನು ಬಡ್ಡಿ ಇಸ್ಕೊಳತ್ತಿಲ್ಲ ಏನಿಲ್ಲ ಶ್ಯೂರಿಟಿ ಇಲ್ಲ ಏನಿಲ್ಲ ಹಾಂ ಹೌದು ಅದು ಅವ್ರು ಕೊಟ್ಟಿದ್ದು ರೊಕ್ಕನ ಇದನ್ನು ಇಲ್ಲಿ ಈಕಿಗೆ ಯಾಕೆ ಬಿಡಲಿ ರಾತ್ರಿ ಅದನ್ನು ಕದ್ಕೊಂಡೆ ಹೋಗ್ಬಿಡ್ತೀನಿ ಛೇ 1 ಎಕರೆ ಹೊಲ ಬರ್ಸ್ಕೊಂಡು ಹೋಗೋಣ ಅಂತ ಮಾಡಿದೆ ಎಲ್ಲಿ ಹೊಲ ಬರೆದು ಕೊಟ್ಟರು ಆಕತ್ತೇನೋ ಮೊದಲಿನಂಗಿಲ್ಲಲ್ಲ ಕಾನೂನಿಗೆಲ್ಲ ಹೆಂಡ್ತಿ ಮಕ್ಕಳದು ಎಲ್ಲ ಸಹಿ ಆಗ್ಬೇಕು ಇವ್ರಿಬ್ರು ಯಾಕೆ ಸಹಿ ಮಾಡ್ತಾರೆ ಮಾಡಂಗಿಲ್ಲ ಇವ್ರು ಬೇಡ ಬೇಡ ಈ ಹೊಲದ ವಿಚಾರ ಬಿಟ್ಬಿಡುನು ₹1,50,000 ಕದ್ಕೊಂಡು ಅವ್ರ ಜೊತೆಗೆ ಹೋಗ್ಬಿಡುನು ಅಂದ್ರೆ ನನ್ನ ಕೈಯಾಗ ಒಂದು ಸ್ವಲ್ಪ ರೊಕ್ಕಿದ್ದಂಗಾರ ಹಾಕತ್ತೆ ಅಲ್ಲಿ ಹೋಗಿಂದ ಕುಬೇರಪ್ಪ ನಾನು ಆರಾಮ್ ಜೀವನದಾಗ ಈ ಹಾಳದಕ್ಕೆ ಕಡೆ ಅನಿಸ್ಕೊಂಡು ಮಾಡಿ ಯಾಕೆ ಬದುಕಬೇಕಿಲ್ಲ ಅದು ಅಲ್ದ ಹೆಂಡತಿ ಮಾತು ಕೇಳ್ಕೊಂಡು ನೀನು ನನ್ನ ಪಡೆದ್ಬಿಟ್ಟ ಇವತ್ತು ರಾತ್ರಿನ ಹೋಗ್ತೀನಿ ನನಗೇನು ಭಾಳ ಬಟ್ಟೆ ಇಲ್ಲ ಏನಿಲ್ಲ ಒಂದು ಬ್ಯಾಗ್ ಅಷ್ಟೇ ಇರೋದು ಬಡ ಬಡ ತೊಗೊಂಡೆ ಆಕೆ ರೊಕ್ಕದ ಚೀಲ ಹೆಂಗಾರ ಮಾಡಿ ಕದಿಬೇಕಲ್ಲ ಹೆಂಗೆ ಕದಿಲ್ಲ ಅದನ್ನು ಹೆಂಗಿದ್ರು ಅಡುಗೆ ಮನೆಯಾಗ ಅಡುಗೆ ಮಾಡ್ತಿರ್ತಾಳ ರಾತ್ರಿ ಅಂದ್ರೆ ಏನು ತೀರ ನಡರಾತ್ರಿಯಾಗ ಹೋಗ್ಬೇಕಂತ ಏನಿಲ್ಲ ಆಕೆ ಅಡುಗೆ ಮಾಡೋ ಹೊತ್ನಾಗ ಆ ರೊಕ್ಕದ ಚೀಲ ತೊಗೊಂಡು ಇಟ್ಕೊಂಡ್ಬಿಡ್ತೀನಿ ಇವರು ಏನು ರಾತ್ರಿ ಇರಲ್ಲ ಸ್ವಲ್ಪ ಕುಡಿಯೋಕೆ ಹೋಗಿರ್ತಾರಲ್ಲ ಹೆಂಗಿದ್ರು ಬಾರಿಗೆ ಅವಾಗ ಯಾರು ಇರ್ತಾರೆ ಹುಡುಗರು ಓದ್ಕೊಂತಿರ್ತಾವೆ ಬಡ ಬಡ ಅದನ್ನು ತಕ್ಕೊಂಡು ನನ್ನ ಕಡೆ ಇಟ್ಕೊಂಡ್ಬಿಡ್ತೀನಿ ಹಂಗೆ ಮಾಡ್ತೀನಿ ಈ ಊರಾಗ ಎಲ್ಲರೂ ಇಕ್ಕಿ ಪರನ ಮೊದಲೇ ಇವ್ನು ಸಿಕ್ಕಿದ್ನಂದ್ರೆ ಇವ್ನ ಜೊತೆ ಹೋಗ್ಬಿಡಕ್ಕೆ ಬರ್ತಿತ್ತಾಗ ಇವ್ನು ಲವ್ ಮಾಡಿ ಸುಮ್ಮನೆ ಇವ್ನ ಜೊತೆಗೆ ಇಷ್ಟು ದಿನ ಟೈಮ್ ವೇಸ್ಟ್ ಆಯ್ತು ನೋಡು ಇಷ್ಟೊತ್ತಿಗೆ ರಾಣಿ ಮಾರಾಣಿ ಜೊತೆ ಮೆರಿಬೋದಿತ್ತು ನಾನು ನನ್ನ ಬುದ್ಧಿಗೆ ಹಾಳಾದತ್ತಾಗ ಇರಲಿ ಇವು ಏನು ಕಾಲ ಮಿಂಚಿಲ್ಲ ಒಂದು ಚೀಟಿ ಬರೆದಿಟ್ಟು ಇವನಿಗೆ ಗುಡ್ ಬಾಯ್ ಅಂತ ಹೇಳಿ ಹೋಗ್ಬಿಟ್ರಾತ ಮತ್ತು ಆಮೇಲೆ ಎಲ್ಲೋಗ್ಯಾಳ ಅಂತ ಹುಡ್ಕೊಂಡು ಕುಂದ್ರಬಾರ್ದಲ್ಲ ಅದೇ
ಟೋಸ್ಟಿಗೆ ಹೆಂಗೆ ಬಂದು ಗೊತ್ತಾ ಅವು ದೊಡ್ಡ ದೊಡ್ಡದವು ಆಗಲ್ ಬಂದು ಅದಕ್ಕೆ ಅಷ್ಟು ಹಾರ್ದವು ಎರಡು ಹಾಕಿ ಟೋಸ್ಟಿಗೆ ಬರ್ತೈತಿ ಒಂದು ಬಿಸ್ಕಿಟ್ ಇದೆ ಬಿಸ್ಕಿಟ್ ತಿಂತಾವ ಹಂಗಾರವ ಅಷ್ಟು ಮಸ್ತ್ ಇಲ್ಲಿ ಯಾರು ಹಿಡಿಯಂಗಿಲ್ಲ ಸುಮಾರು ಮೀನಾ ಮಸ್ತದಲ್ಲ ನೀರಷ್ಟು ತಿಳಿಯುತ್ತೆ ಅಷ್ಟೇನು ಡೀಪ್ ಇದ್ದಂಗಿಲ್ಲಲ್ಲ ಇದು ಐತಿ ಐತಿ ಸ್ವಲ್ಪ ಐತಿ ಅಂತ ಬರೀ ಏನಿಲ್ಲ ಅಲ್ಲ ನೆಲನೇ ಕಾಣ್ತಾ ಐತಲ್ಲ ಹ್ಞೂ ಅದ್ರ ಮುಂದೆ ಇರ್ಬೇಕಲ್ಲ ಡೀಪ್ ನಡ್ಬರ್ಕ ಅಲ್ಲಿ ಒಂದೊಂದು ಕಡೆ ಎಲ್ಲರೂ ಗುಂಡಿದ್ದಲ್ಲಿ ಇರ್ತದೆ ಈಗ ಬಂದು ನೋಡಿ ಜಾಗಿ ಬ್ಲ್ಯಾಕ್ ಕಾಣ್ತದ ಆಮೇಲೆ ಬಿಡಿ ಹೊಡಿದ್ರೆ ಗೊತ್ತಾಗತ್ತೆ ನನಗೂ ಇಲ್ಲಿ ಬಂತವ ಇಲ್ಲಿ ಬೈತಂತವ ನಮ್ಮ ಮಾವಾರ ನಮ್ಮ ಎತ್ತಿಯವರು ಹೌದು ಲಡ್ಗೆ ಅಂದಿರ ನೀವು ಆ ಜರ್ನಿ ಟೈಮ್ ಬಾಪಿ ಹೋಗೋಣ ನನ್ನ ಫೋನ್